ಇವತ್ತು ಯೂಟ್ಯೂಬಿಂದ 2 ಹೊಸ ಬೆಂಕಿ ಅಪ್ಡೇಟ್ ಬಂದಿರುವಂಥದ್ದು. ಈ 2 ಬೆಂಕಿ ಅಪ್ಡೇಟ್ ಕೂಡ ಸೂಪರ್ ಆಗಿದೆ. ಕ್ರಿಯೇಟರ್ಸ್ಗಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ 2 ಅಪ್ಡೇಟ್ ಹೇಳ್ತೀನಲ್ಲ, ಇದು ನೆಕ್ಸ್ಟ್ ವಾರ ಲಾಂಚ್ ಆಗ್ತಾ ಇರುವಂಥದ್ದು. ತುಂಬ ನನಗೆ ಇಷ್ಟ ಆಯಿತು. ಹಾಗೂ ಕೂಡ ಕ್ರಿಯೇಟರ್ಸ್ಗಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದೇನು ಅಪ್ಡೇಟ್ ಅಂತ ನೀವು ಕೇಳ್ಬೋದು. ವಿಡಿಯೋ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಂತ ಅಂದರೆ, ಈ ವಿಡಿಯೋ ಲೈಕ್ ಕೊಟ್ಟಿಲ್ಲ ಅಂತ ಅಂದರೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲೆ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಷ್ಟೇ ಅಲ್ಲ, ನಿಮಗೋಸ್ಕರ ಫ್ರೀಯಾಗಿ ಕೂಡ ರಿಪ್ಲೈ ಮಾಡ್ತೀನಿ. 24/7 ಹೆಲ್ಪ್ ಮಾಡ್ತೀನಿ. ನಿಮಗೆ ಕೆಳಗಡೆ ನಂಬರ್ ಹಾಕಿರ್ತೀನಿ. ಏನಾದರೂ ಹೆಲ್ಪ್ ಬೇಕಿತ್ತಂತ ಅಂದರೆ ಈ ನಂಬರ್ ವಾಟ್ಸಪ್ ಮಾಡಿ 200% ನಿಮಗೆ ರಿಪ್ಲೈ ಮಾಡ್ತೀನಿ. ಬನ್ನಿ ಇವತ್ತನೇ ಮೊದಲನೇ ಅಪ್ಡೇಟ್ ಬಗ್ಗೆ ನೋಡ್ಕೊಳ್ಳೋಣ. ಈ ಅಪ್ಡೇಟ್ ಬಂದ್ಬಿಟ್ಟು ಏನಂತ ಅಂದರೆ ಕಮೆಂಟ್ ಟಾಪಿಕ್ಸ್ ಇದೆಯಲ್ಲ, ಫಸ್ಟ್ ಇದೇನಂತ ತಿಳ್ಕೊಳ್ಳೋಣ. ಕಮೆಂಟ್ ಟಾಪಿಕ್ಸ್ ಅಂದರೆ ಏನಂತ ಅಂದರೆ, ಸಪೋಸ್ ಒಬ್ಬ ವ್ಯೂವರ್ ಇರ್ತಾನೆ, ನಾನು ವಿಡಿಯೋ ಕಮೆಂಟ್ ಹಾಕಿರ್ತೇನೆ, ಬರುತ್ತೆ iPhone 16 ಬಗ್ಗೆ ವಿಡಿಯೋ ಮಾಡು, ಬರುತ್ತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡು, ಬರುತ್ತೆ ನಾವು ಹೇಗೆ ಒಳ್ಳೆಯ ಒಂದು ಮೊಬೈಲ್ ಪರ್ಚೇಸ್ ಮಾಡೋದು, ಯಾವ ಒಳ್ಳೆ ಮೊಬೈಲು, ಆಮೇಲೆ 25,000 ಒಳಗಡೆ ಚೆನ್ನಾಗಿರೋ ಒಳ್ಳೆ ಮೊಬೈಲ್ಸ್ ಏನಾದರೂ ಸಜೆಸ್ಟ್ ಮಾಡು, ಬರುತ್ತೆ ಈ ರೀತಿ ಎಲ್ಲ. ಉದಾಹರಣೆಗೋಸ್ಕರ ಟಾಪಿಕ್ಕು ಒಬ್ಬ ವ್ಯೂವರ್ ಸಜೆಸ್ಟ್ ಮಾಡ್ತಾನೆ. ಆ ಸಜೆಸ್ಟ್ ಮಾಡ್ತಾರಲ್ಲ, ಅಥವಾ ದೊಡ್ಡ ಕಮೆಂಟ್ಸ್ ಇರುತ್ತೆ. ದೊಡ್ಡ ಕಮೆಂಟ್ಸ್ ಅಲ್ಲಿ ಹೇಳಿರ್ತಾರೆ, ಈ ಥರ ವಿಡಿಯೋ ಮಾಡಿ, ಈ ಥರ ನಮಗೆ ಹೆಲ್ಪ್ಫುಲ್ ಆಗುತ್ತಂತ. ದೊಡ್ಡ ಕಮೆಂಟ್ಸ್. ಹಾಗೂ ಕೂಡ ವ್ಯೂವರ್ಸು ಪರ್ಟಿಕ್ಯುಲರ್ ಕಮೆಂಟ್ನಲ್ಲಿ ಒಂದು ಟಾಪಿಕ್ ಸಜೆಸ್ಟ್ ಮಾಡಿದ್ರೆ AI ಇರುತ್ತೆ, ಅದು ಯೂಟ್ಯೂಬ್ ಅವ್ರದ್ದು AI ಸಮರೈಸ್ ಮಾಡುತ್ತೆ ಆ ಪರ್ಟಿಕ್ಯುಲರ್ ಕಮೆಂಟ್ಸ್ನ. ಕಮೆಂಟ್ ಟಾಪಿಕ್ಸ್ ಅಂತ ಒಂದು ಸಪ್ರೇಟಾಗಿ ಒಂದು ಕಾಲಮ್ ಮಾಡತ್ತದೇನೆ. ಕಾಲಮ್ ಮಾಡಿ ಅಲ್ಲಿ ನೋಡ್ಬೋದು ನಾವು ಏನೇನು ಟಾಪಿಕ್ಸ್ ಇದೆ ಅಂತ. ಆದರೆ ಈ ಪರ್ಟಿಕ್ಯುಲರ್ ಏನೇನು ಟಾಪಿಕ್ಸ್ ಇದೆ ಅದು ಕೇವಲ ಇಂಗ್ಲೀಷ್ನಲ್ಲಿತ್ತು. ಆದರೆ ಈಗ ಎಲ್ಲ ಲ್ಯಾಂಗ್ವೇಜ್ ವರ್ಲ್ಡ್ ವೈಡಲ್ಲಿ ಇರುವಂಥ ಲ್ಯಾಂಗ್ವೇಜ್ಗೆ ಇದು ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ ಯೂಟ್ಯೂಬ್ ಅವರು ಈ ಅಪ್ಡೇಟ್ ತರ್ತಾ ಇರುವಂಥದ್ದು ಅಂತ ಹೇಳ್ಬೋದು. ತುಂಬ ಹೆಲ್ಪ್ಫುಲ್ ಆಗೋದು ಕೂಡ ತುಂಬ ಇಷ್ಟ ಆಯಿತು ಕೂಡ ಅಂತಲೇ ಹೇಳ್ಬೋದು. ಸೂಪರ್ ಆಗಿದೆ ಮಾತ್ರ. ಇಲ್ಲೂ ಕೂಡ ನಾವು ಸಮರೈಸ್ ಮಾಡ್ಕೊಬೋದು AI-ನಲ್ಲಿ. ನಾವು ನೋಡ್ಬೋದು ವ್ಯೂವರ್ಸು ಯಾವ್ಯಾವ ಕಾಂಟೆಂಟ್ ಸಜೆಸ್ಟ್ ಮಾಡ್ತಾರಂತ. ಅದು ಕೂಡ ಕ್ರಿಯೇಟರ್ಸ್ಗೆ ತುಂಬ ಇನ್ಸ್ಪೈರ್ ಕೂಡ ಆಗುತ್ತೆ. ಅದು ಅವ್ರ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯ್ತು ಕೂಡ ಈ ಅಪ್ಡೇಟು ನೆಕ್ಸ್ಟ್ ವಾರ ಲಾಂಚ್ ಆಗ್ತಿದೆ. 2ನೇ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಅಪ್ಡೇಟ್ ಬಂದ್ಬಿಟ್ಟು ಸೂಪರ್ ಅಪ್ಡೇಟ್ ಅಂತ ಹೇಳ್ಬೋದು. ಈ ಅಪ್ಡೇಟ್ ಏನಂತ ಅಂದರೆ, ಸಪೋಸ್ ಒಂದು ವಿಡಿಯೋ ಇರುತ್ತಂತ ಅಂದರೆ ನಾವು ಅದನ್ನ ರೀಮಿಕ್ಸ್ ಮಾಡಿ ಶಾರ್ಟ್ ವಿಡಿಯೋ ಥರ ಮಾಡ್ಬೋದು. ಹೇಗೆ ರೀಮಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಎಡಿಟ್ ಟು ಅ ಶಾರ್ಟ್ ಅಥವಾ ಗ್ರೀನ್ ಸ್ಕ್ರೀನ್ ಅಥವಾ ಕಟ್, ಅದ್ರ ಮೇಲೆ 3 ಆಪ್ಷನ್ ಇರುತ್ತೆ. ಆದರೆ ನಂಗೆ ಕೇಳಿದ್ರೆ ಎಡಿಟ್ ಟು ಅ ಶಾರ್ಟೇ ಬೆಸ್ಟು. ಆ 3 ಆಪ್ಷನಲ್ಲಿ ಯಾವ್ದಾದ್ರು ಡಿಸೈರ್ಡ್ ಆಪ್ಷನ್ ಕ್ಲಿಕ್ ಕೊಟ್ಬಿಟ್ಟು ನೀವು ನೆಕ್ಸ್ಟ್ ನೋಡ್ಬೋದು ಒಂಥರ ಶಾರ್ಟ್ ವಿಡಿಯೋ ಥರ ಒಂದು ಬರುತ್ತಂತಲೇ ಹೇಳ್ಬೋದು. ನೀವು ಕಟ್ ಅಂತ ಚಾಯ್ಸ್ ಮಾಡಿದರೆ ನೀವು ಎಡಿಟ್ ಮಾಡ್ಕೊಬೋದು, ನೀವು ಶಾರ್ಟ್ ವಿಡಿಯೋ ಮಾಡೋ ಥರ. ಹಾಗೂ ಕೂಡ ಯಾವ ಪರ್ಟಿಕ್ಯುಲರ್ ಟೈಮ್ ಲೈನ್ ಬೇಕೋ ಅದನ್ನ ಚಾಯ್ಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು ಅಂತ ಅಂದರೆ, ಲೇಔಟ್ ಕ್ಲಿಕ್ ಕೊಟ್ಬಿಟ್ಟು ಲೇಔಟ್ ಏನಂತ ಅಂದರೆ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡುತ್ತೆ ಆಟೋ ಆಪ್ಷನಲ್ಲಿ. ಸಬ್ಜೆಕ್ಟ್ ಏನಂತ ಅಂದರೆ, ನಾನು ಉದಾಹರಣೆಗೋಸ್ಕರ ನಾನು ಮಾತಾಡ್ತಾ ಇದ್ದೀನಲ್ಲ, ಸಬ್ಜೆಕ್ಟು ಬೇರೆ ಸಬ್ಜೆಕ್ಟ್ನ ಅಷ್ಟೇ ಇನ್ಕ್ಲೂಡ್ ಮಾಡುತ್ತಿದ್ದು ಆಟೋ. ಬೇರೆ ಫೀಚರ್ಸ್ ಎಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಬೋದು, ಪಿಂಚ್ ಮಾಡ್ಕೊಬೋದು, ಝೂಮ್ ಇನ್ ಮಾಡ್ಕೊಬೋದು. ಆದರೆ ಅಷ್ಟೊಂದದು ಡೀಟೇಲ್ ಆಗಿ ಕೊಡಲ್ಲ. ನಾವು ಕೂಡ ಜಾಸ್ತಿ ಸಬ್ಜೆಕ್ಟ್ನ ರೆಕಗ್ನೈಸ್ ಮಾಡಲ್ಲ. ಅದೊಂದು ಮೈನಸ್ ಪಾಯಿಂಟ್ ಆಗುತ್ತೆ ಅಷ್ಟೇ. ಆದರೆ ಆಟೋನೇ ಇಕ್ಕಿದ್ರೆ ಬೆಸ್ಟು. ಇದು ನನ್ನ ಒಂದು ಅಭಿಪ್ರಾಯ. ಇದು 2ನೇ ಅಪ್ಡೇಟು. ಈ ಅಪ್ಡೇಟ್ ಕೂಡ ಅಷ್ಟೇ ಹೇಳಿದ್ನಲ್ಲ ನಿಮಗೆ, ನೆಕ್ಸ್ಟ್ ವಾರ ಲಾಂಚ್ ಆಗ್ತಾ ಇರುವಂಥದ್ದು. ಇಷ್ಟ ಆಯಿತು 2 ಅಪ್ಡೇಟ್. ಈ 2 ಅಪ್ಡೇಟ್ ಕೂಡ ಸೂಪರ್ ಆಗಿ ಅನ್ಸಂತಾನೆ ಹೇಳ್ಬೋದು. ಯಾವ ಅಪ್ಡೇಟ್ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದರ ವ್ಯೂಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹಾಗೆ ಯೂಟ್ಯೂಬ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂತ ಅಂದರೆ, ಏನೋ ಡೌಟ್ ಇದೆ ಬೇಕಿದ್ರೆ ಕೆಳಗಡೆ ನಿಮಗೋಸ್ಕರ ನಂಬರ್ ಹಾಕಿರ್ತೀನಿ. ಈ ನಂಬರ್ ತೊಗೊಂಡು ವಾಟ್ಸಪ್ ಮಾಡಿ 200% ನಿಮಗೆ ರಿಪ್ಲೈ ಮಾಡ್ತೀನಿ. 24/7 ಕೂಡ ರಿಪ್ಲೈ ಮಾಡ್ತೀನಿ. ಹಾಗೂ ಕೂಡ ಹೆಲ್ಪ್ ಮಾಡ್ತೀನಿ. ಇದರ ವ್ಯೂಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನಿಮಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಹೋಲಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.